ನಮಸ್ಕಾರ. ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಒಂದು ಮಾತಿದೆ, ಭಾರತದ ಒಂದು ಭವ್ಯ ಗೋಪುರದ ಮೇಲೆ ಶಾಂತಿಯ ಪಾರಿವಾಳಗಳು ಒಂದು ಶಾಂತಿ ಸೌಹಾರ್ದತೆಯ ಒಂದು ಸಂಸಾರವನ್ನು ನಡೆಸಬೇಕು ಅಂತ, ಅಂಥದ್ದೊಂದು ಭ್ರಾತೃತ್ವದ ಕಲ್ಪನೆ ಈ ಭಾರತದಲ್ಲಿ ಈಡೇರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆ ಅಂದರೆ ಇವತ್ತು ಧರ್ಮಗಳ ನಡುವೆ ಜಗಳ ಆಗ್ತಾ ಇದೆ. ಅದರಲ್ಲೂ ಹಿಂದೂ ಯುವತಿಯರು ಈ ಲವ್ ಜಿಹಾದ್ ಅನ್ನುವ ಕರಾಳ ಕೂಪಕ್ಕೆ ಬಿದ್ದು ತಮ್ಮ ಬದುಕನ್ನು ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ. ಅವರ ಬದುಕು ಹಾಳಾಗ್ತಾ ಇದೆ. ಈ ದುಷ್ಟಕೂಟದ ಜಾಲಕ್ಕೆ ಬಿದ್ದು ಅವರ ಬದುಕು ನಿರ್ನಾಮ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು, ಆತಂಕಗಳು ಈಗ ಕೇಳಿ ಬರ್ತಿರುವಂಥದ್ದು. ಹಾಗಾದರೆ ಏನಿದು ಲವ್ ಜಿಹಾದ್? ಲವ್ ಜಿಹಾದ್ ಯಾಕೆ ಹುಟ್ಟುಕೊಳ್ತು? ಇದರ ಹಿಂದೆ ಇರುವಂಥ ಷಡ್ಯಂತ್ರ ಅಥವಾ ಏನಾದರೂ ಕರಾಳತೆ ಆದರೂ ಏನು? ಯಾಕೆ ಈ ರೀತಿ ಚರ್ಚೆಗಳು ನಡೀತಾ ಇದೆ? ಈ ರೀತಿ ಪ್ರಕರಣಗಳು ಪದೇ ಪದೇ ಮುನ್ನೆಲೆಗೆ ಯಾಕೆ ಬರ್ತವೆ? ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ, ಲವ್ ಜಿಹಾದ್ ಎನ್ನುವ ಕರಾಳ ಗಾಥೆ. ಈ ವಿಚಾರದ ಬಗ್ಗೆ ನಮ್ಮೊಂದಿಗೆ ಸವಿಸ್ತಾರವಾಗಿ ಇದರ ಆಳ, ಅಗಲ ಮತ್ತು ಈ ಒಂದು ಕ್ರೌರ್ಯದ ಬಗ್ಗೆ, ಈ ಲವ್ ಜಿಹಾದ್ನ ಒಳ ಸುಳಿಯ ಬಗ್ಗೆ, ಈ ಚಕ್ರವ್ಯೂಹದ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಪರಮಾತ್ಮಾಜಿ ಮಹಾರಾಜ ಸ್ವಾಮೀಜಿಗಳು. ಅವರು ಈ ಒಂದು ಹಿಂದೂ ಧರ್ಮದ ವಿಚಾರವಾಗಿ ಜಾಗೃತಿಯನ್ನು ಮೂಡಿಸುವಂತಹ ಸ್ವಾಮೀಜಿಗಳು ಹೌದು, ಮತ್ತು ಲೇಖಕರು ಹೌದು, ಚಿಂತಕರು ಹೌದು. ಅವರೊಂದು ದೊಡ್ಡ ವ್ಯಾಪಕವಾದಂಥ ವಿಸ್ತಾರತೆ ಇದೆ ಅವರ ವ್ಯಕ್ತಿತ್ವಕ್ಕೆ. ಬರಹಗಾರರು, ಲೇಖಕರು, ಹೋರಾಟಗಾರರು, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿಯೇ ನಿಲ್ಲುತ್ತೆ ಅನ್ನುವಂಥದ್ದು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಚರ್ಚೆಗೆ ನಾವು ಪ್ರವೇಶವನ್ನು ಪಡೆಯೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿ ಓಂ, ಹರಿ ಓಂ, ಧನ್ಯವಾದ. ಮೊದಲನೇದಾಗಿ, ಈ ಲವ್ ಜಿಹಾದ್ ಎನ್ನುವ ಕರಾಳ ಗಾಥೆಯನ್ನು ನಾವು ಚರ್ಚೆ ಮಾಡೋದಾದರೆ, ನಾವು ಎಲ್ಲ ವಿಚಾರವನ್ನು ಕೂಡ ನಾವು ಕೂಲಂಕುಷವಾಗಿ ಸವಿಸ್ತಾರವಾಗಿ ಚರ್ಚೆ ಮಾಡಿದಾಗ ಅದರ ಆಳ, ಅಗಲ, ಹಿನ್ನೆಲೆ ನಮಗೆಲ್ಲ ಅರ್ಥ ಆಗುವಂಥದ್ದು. ಕೇವಲ ಒಂದು 5-10 ನಿಮಿಷ ಮಾತಾಡಿದ್ರೆ ನಮಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಈಗ ಮೊದಲನೇದಾಗಿ, ಯಾಕೆ ಈ ಲವ್ ಜಿಹಾದ್ ಅನ್ನುವ ವಿಚಾರ ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಕಂಟಕವಾಗಿ ಪರಿಣಮಿಸಿರುವಂಥದ್ದು ಅನ್ನೋದು ಪ್ರಶ್ನೆ. ಹೌದು, ಈ ಇಸ್ಲಾಂ ಅನ್ನುವಂಥ ಧರ್ಮವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಈ ಲವ್ ಜಿಹಾದ್ ಅನ್ನೋದು ಏನು ಅನ್ನೋದು ಅರ್ಥ ಆಗುತ್ತೆ. ಇಸ್ಲಾಂ ಧರ್ಮದ ಮೂಲ ಉದ್ದೇಶ ಏನು? ಇಡೀ ಜಗತ್ತಿನಲ್ಲಿ ಇಸ್ಲಾಂ ಒಂದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಇರಬಾರದು ಅನ್ನುವುದು ಇಸ್ಲಾಂ ಧರ್ಮದ ಮೂಲ ಉದ್ದೇಶ ಅಥವಾ ಮೂಲ ಸಿದ್ಧಾಂತ. ಕುರಾನ್ ಅನ್ನುವಂತಹದ್ದು ಬೋಧಿಸುವುದಂಥದ್ದು ಏನು ಅಂತಂದರೆ, ಇಡೀ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಲ್ಲಾ ಅನ್ನುವಂತಹ ಒಂದೇ ಒಂದು ದೇವರನ್ನು ಪೂಜೆ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾರನ್ನ ಪೂಜೆ ಮಾಡಿದರೂ ಅವನು ಕೊಲೆಗೆ ಅರ್ಹನಾದಂಥವನು, ಅಂದರೆ ಅವನನ್ನು ಅಂತ್ಯ ಮಾಡಬಹುದು. ಯಾರು ಅಲ್ಲಾನ ಇಬಾದತ್ತನ್ನು ಅಥವಾ ಅಲ್ಲಾನ ಪೂಜೆಯನ್ನು ಅಥವಾ ಆರಾಧನೆಯನ್ನು ಆತ ಮಾಡೋದಿಲ್ಲ, ಅವನನ್ನು ಅವರು ಕಾಫೀರ್ಗಳು ಅಂತ ಕರೀತಾರೆ. ಈ ಕಾಫೀರ್ಗಳನ್ನು ಮುಕ್ತವಾಗಿ ಕೊಲ್ಲಬಹುದು ಅಂತ ಕುರಾನ್ ತನ್ನ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ. ಈಗ ಏನು ವಿಷಯ ಅಂತಂದರೆ, ಈ ಜಿಹಾದ್ ಅಂದರೆ ಏನು ಹಾಗಾದರೆ ಅಂದರೆ, ಯಾರ್ಯಾರು ಇಡೀ ಜಗತ್ತಿನಲ್ಲಿ ಅಲ್ಲಾಹನನ್ನು ಬಿಟ್ಟು ಬೇರೆಯದನ್ನು ಪೂಜೆ ಮಾಡ್ತಾರೋ, ಬೇರೆ ದೇವರನ್ನ, ದೇವತೆಯನ್ನ, ನಂಬಿಕೆಯನ್ನು ಇಟ್ಟುಕೊಂಡಿರ್ತಾರೋ, ಅವರನ್ನು ಅಲ್ಲಾಹನ ಪರವಾಗಿ ಪೂಜೆ ಮಾಡುವಂಥದ್ದು, ಅಲ್ಲಾಹನ ಭಕ್ತರನ್ನಾಗಿ ಅಥವಾ ಇಸ್ಲಾಮಿಗೆ ಅವರನ್ನು ಕನ್ವರ್ಟ್ ಮಾಡುವಂಥದ್ದಕ್ಕೆ ಜಿಹಾದ್ ಅಂತ ಕರೀತಾರೆ. ಈ ಜಿಹಾದ್ ಅಂದರೆ ವಾಸ್ತವಿಕವಾಗಿ ಧರ್ಮ ಯುದ್ಧ ಅನ್ನುವಂಥ ಒಂದು ಅರ್ಥ. ಅಂದರೆ ಧರ್ಮಕ್ಕಾಗಿ ನಡೆಸುವಂತಹ ಒಂದು ಯುದ್ಧ. ಈ ಯುದ್ಧ ಅನ್ನುವಂತಹದ್ದು ನೋಡಿ, ಎಲ್ಲ ರೀತಿಯಲ್ಲಿಯೂ ಮಾಡಬಹುದು ಅನ್ನುವಂಥದ್ದು ಇಸ್ಲಾಂ ಕಂಡುಕೊಂಡಿರ್ತಕ್ಕಂಥ ಒಂದು ದಾರಿ. ಯುದ್ಧ ಅಂತಂದರೆ ನಮ್ಮಲ್ಲಿ ಏನು ತಿಳ್ಕೊಳ್ತೇವೆ? ಖಡ್ಗವನ್ನು ಹಿಡ್ಕೊಂಡೋ ಅಥವಾ ರೈಫಲ್ಗಳನ್ನು ಹಿಡ್ಕೊಂಡೋ ಅಥವಾ ತೋಪುಗಳನ್ನು ಹಿಡ್ಕೊಂಡೋ ಒಂದು ಸೈನ್ಯ ಇನ್ನೊಂದು ಸೈನ್ಯದ ಮೇಲೆ ಯುದ್ಧ ಮಾಡುವುದಕ್ಕೆ ನಾವು ಯುದ್ಧ ಅಂತ ಸಾಮಾನ್ಯವಾಗಿ ನಾವು ಅರ್ಥೈಸಿಕೊಳ್ಳುವಂಥದ್ದು. ಆದರೆ ಈ ಇಸ್ಲಾಮನ್ನು ಇಡೀ ಜಗತ್ತಿನ ತುಂಬ ಪ್ರಸಾರ ಮಾಡುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಹೊತ್ತುಕೊಂಡು ಹೊಂಟಿರತಕ್ಕಂಥ ಒಂದು ಧರ್ಮ, ಅದು ಆ ಒಂದು ಯುದ್ಧವನ್ನು ನಾನಾ ರೀತಿಯಲ್ಲಿ ಅದು ಪ್ರತಿಬಿಂಬಿಸ್ತಾ ಇದೆ. ಅಂದರೆ ಅದು ಆರ್ಥಿಕವಾದಂಥ ಜಿಹಾದ್ ಇರಬಹುದು, ಲವ್ ಜಿಹಾದ್ ಇರಬಹುದು, ಅಥವಾ ಭೂಮಾಫಿಯಾ ಸಂಬಂಧಪಟ್ಟಿರತಕ್ಕಂಥ ಭೂ ಜಿಹಾದ್ ಇರಬಹುದು. ಹೀಗೆ ಜಿಹಾದನ್ನು ಬೇರೆ 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 ರೀತಿಯಲ್ಲಿ ಅವರು ಒಟ್ಟಿನಲ್ಲಿ ಮಾನಸಿಕವಾಗಿ ಆಗಲಿ, ದೈಹಿಕವಾಗಿ ಆಗಲಿ, ಅಥವಾ ಭೌತಿಕವಾಗಿ ಆಗಲಿ
ಎಲ್ಲ ರೀತಿಯಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯನ್ನ ಹೇಗಾದರೂ ಮಾಡಿ ಅವನನ್ನ ಇಸ್ಲಾಮಿಗೆ ತೆಗೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆಗೆ ಜಿಹಾದ್ ಅಂತ ಅವರು ಕರೆದ್ರು. ಅದು ಅವರ ಪ್ರಕಾರ ಧರ್ಮಕ್ಕಾಗಿ ಮಾಡುವಂತಹ ಒಂದು ಒಳ್ಳೆಯದಾದಂಥ ಕೆಲಸ. ಆ ಒಂದು ಕೆಲಸದಿಂದ ಇನ್ನೊಬ್ಬನು ಹಾಳಾಗಿ ಹೋದರೂ ಅಥವಾ ಇನ್ನೊಂದು ಸಂಸ್ಕೃತಿ ಸರ್ವನಾಶವಾದರೂ ಅದು ಚಿಂತೆಗೆ ಅರ್ಹವಾದಂಥ ವಿಷಯ ಅಲ್ಲ. ಅವರ ವಿಚಾರ ಇರುವುದು ಎಷ್ಟು ಸ್ಪಷ್ಟವಾದಂಥ ವಿಚಾರ. ಎಲ್ಲರೂ ಇಡೀ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಲ್ಲಾ ಅನ್ನುವಂತಹ ಒಂದೇ ಒಂದು ದೇವರನ್ನ ಪೂಜೆ ಮಾಡಬೇಕು. ಕುರಾನ್ ಅನ್ನುವಂಥ ಒಂದೇ ಒಂದು ಪುಸ್ತಕವನ್ನ ಅವರು ಅನುಸರಿಸಬೇಕು. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಅನುಸರಿಸುವಂತಿಲ್ಲ. ಈಗ ನಾವು ಯಾರು ಕೂಡ ಏನು ನಮ್ಮ ಧರ್ಮವನ್ನು ಅನುಸರಿಸಿ ಅಂತ ಹೇಳ್ತಾ ಇಲ್ಲ, ಅಥವಾ ನೀವು ಪೂಜೆ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ಒಬ್ಬ ಹುಡುಗ ಒಂದು ಹುಡುಗಿಯ ಮೇಲೆ ಪ್ರೇಮ ಆದರೆ ಅದು ಆ ಪ್ರೇಮ ಅದು ವೈವಾಹಿಕ ಜೀವನಕ್ಕೆ ಒಂದು ಮಾರ್ಪಾಟಾದರೆ ಅದು ನಿಮಗೆ ಸಮಸ್ಯೆ ಏನು ಅಂತ. ಇಬ್ರು ಪರಸ್ಪರ ಪ್ರೀತಿ ಮಾಡಿದ್ರು, ಮದುವೆ ಆದ್ರು, ಅದನ್ನ ಯಾಕೆ ನೀವು ದೊಡ್ಡ ಸಮಸ್ಯೆ ಮಾಡ್ತೀರಿ ಅನ್ನೋದು ಅವರ ವಾಸ್ತವಿಕವಾಗಿ ನೋಡಿ, ಮದುವೆ ಅನ್ನುವಂಥದ್ದು ಹಿಂದೂ ಧರ್ಮದ ಪ್ರಕಾರ ಒಂದು ವೈಯಕ್ತಿಕವಾದ ವಿಷಯವೇ ಅಲ್ಲ. ಹಿಂದೂ ಧರ್ಮದ ಯಾವ ಧರ್ಮ ಗ್ರಂಥವೂ ಕೂಡ ಮದುವೆಯನ್ನ ವೈಯಕ್ತಿಕವಾದ ವಿಷಯ ಅಂತ ಹೇಳಿಲ್ಲ. ಒಂದು ಗಂಡು ಒಂದು ಹೆಣ್ಣು ತಾವಿಬ್ಬರೇ ಪರಸ್ಪರ ಒಪ್ಪಿಕೊಂಡು ತಾವು ಮದುವೆ ಆರೆ ಅಂತ ಆದರೂ ಕೂಡ ಅದಕ್ಕೆ ನಮ್ಮಲ್ಲಿ ಗಂಧರ್ವ ವಿವಾಹ ಅಂತ ಕರೆದು. ಹಿಂದೂ ಧರ್ಮದಲ್ಲಿ 6 ರೀತಿಯಾಗಿರ್ತಕ್ಕಂಥ ಪ್ರಧಾನ ವಿವಾಹಗಳನ್ನು ಹೇಳಿದ್ದಾರೆ. ಒಂದು ಬ್ರಾಹ್ಮ್ಯ ವಿವಾಹ, ಇನ್ನೊಂದು ಪ್ರಾಜಾಪತ್ಯ ವಿವಾಹ, ಇನ್ನೊಂದು ಆರ್ಷ ವಿವಾಹ, ಮತ್ತೊಂದು ಗಾಂಧರ್ವ ವಿವಾಹ, ಇನ್ನೊಂದು ಪೈಶಾಚ ವಿವಾಹ ಮತ್ತು ಇನ್ನೊಂದು ರಾಕ್ಷಸ ವಿವಾಹ ಅನ್ನುವಂಥ 6 ರೀತಿಯಾಗಿರ್ತಕ್ಕಂಥ ವಿವಾಹಗಳು. ಇದರಲ್ಲಿ ನೀವು ಹೇಳಿದ್ರಿ ಪರಸ್ಪರ ಒಬ್ಬರು ಪ್ರೀತಿ ಮಾಡಿಕೊಂಡು ಅವರು ಮದುವೆ ಪ್ರೇಮಾಂಕುರವಾಗಿ ಮದುವೆ ಆಗ್ತಾರೆ. ಅದಕ್ಕೆ ಗಂಧರ್ವ ವಿವಾಹ ಅಂತ ನಮ್ಮಲ್ಲಿ ಕರೆದ್ರು. ಈ ಗಂಧರ್ವ ವಿವಾಹ ಅನ್ನುವಂಥದ್ದಕ್ಕೆ ಮಾನ್ಯತೆಯನ್ನ ಹಿಂದೂ ಧರ್ಮ ಕೊಟ್ಟರೂ ಕೂಡ ಆ ಗಂಧರ್ವ ವಿವಾಹ ಅನ್ನುವಂಥದ್ದು ಸಮಾಜದಿಂದ ಮಾನ್ಯತೆಯನ್ನ ಪಡೆದಾಗ ಮಾತ್ರ ಅದು ಸಾಮಾಜಿಕವಾಗಿರ್ತಕ್ಕಂಥ ವಿವಾಹ ಆಗತ್ತೆ ಅಂತಾನೆ ಹೇಳ್ತಾರೆ ಸ್ಮೃತಿಯಲ್ಲಿ. ನೀವು ಯಾವುದೇ ಸ್ಮೃತಿಯನ್ನ ಧರ್ಮಗ್ರಂಥವನ್ನ ತೆಗೆದುಕೊಂಡು ವಿಚಾರ ಮಾಡಿದ್ರು ಕೂಡ ವಿವಾಹ ಅನ್ನುವಂಥದ್ದು ಹಿಂದೂ ಧರ್ಮದ ಪ್ರಕಾರ ಕೇವಲ ಒಂದು ಗಂಡು ಇನ್ನೊಂದು ಹೆಣ್ಣಿನ ದೈಹಿಕವಾಗಿರ್ತಕ್ಕಂಥ ಒಂದು ಸಂಬಂಧ ಅಲ್ಲ, ಅಥವಾ ಅವರ ಮಾನಸಿಕವಾದಂಥ ಸಂಬಂಧ ಅಲ್ಲ. ಯಾಕೆ? ಈ ಒಂದು ಗಂಡು ಈ ಒಂದು ಹೆಣ್ಣು ಇವರು ಒಂದು ಸಮಾಜದ ಭಾಗ. ನಾಳೆ ಸಮಾಜಕ್ಕೆ ಉತ್ತಮವಾದಂತಹ ಪೀಳಿಗೆಯನ್ನ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ಪ್ರಜೆಗಳನ್ನ ಕೊಡುವಂತಹ ಒಂದು ಕರ್ತವ್ಯ ಅವರ ಮೇಲಿದೆ. ಹಿಂದೂ ಧರ್ಮ ತನ್ನ ಪ್ರತಿಯೊಂದು ಕ್ಷಣವೂ ಕೂಡ ಏನನ್ನ ಹೇಳ್ತಾ ಇದೆ? ಒಬ್ಬ ಮನುಷ್ಯ, ಒಂದು ಜೀವಿ, ಒಂದು ಆತ್ಮ ತನ್ನ ಇರುವ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ, ಇನ್ನೊಂದು ಶ್ರೇಷ್ಠವಾದ ಸ್ಥಿತಿಗೆ ಹೋಗಬೇಕು ಅನ್ನುವುದನ್ನ ಪ್ರಯತ್ನ ಮಾಡುವುದೇ ಹಿಂದೂ ಧರ್ಮದ ಮೂಲ ಉದ್ದೇಶ. ಒಬ್ಬ ವ್ಯಕ್ತಿ ಊಟ ಮಾಡ್ತಾನೆ, ಆ ಊಟವನ್ನು ಶ್ರೇಷ್ಠವಾಗಿ ಹೇಗೆ ಮಾಡಬಹುದು, ಇದು ಹಿಂದೂ ಧರ್ಮ ಹೇಳುತ್ತೆ. ಶ್ರೇಷ್ಠವಾದ ಊಟವನ್ನು ಒಬ್ಬ ಮಾಡ್ತಾ ಇದ್ದಾನೆ, ಪೌಷ್ಟಿಕವಾದ ಊಟವನ್ನು ಹೇಗೆ ಮಾಡಬೇಕು, ಇದು ಹಿಂದೂ ಧರ್ಮ ಹೇಳುತ್ತೆ. ಪೌಷ್ಟಿಕವಾದ ಊಟವನ್ನು ಒಬ್ಬ ಮಾಡ್ತಾ ಇದ್ದಾನೆ, ಶುದ್ಧವಾದಂತಹ ಪವಿತ್ರವಾದಂತಹ ಊಟವನ್ನು ಹೇಗೆ ಮಾಡಬೇಕು, ಇದು ಹಿಂದೂ ಧರ್ಮ ಹೇಳುತ್ತೆ. ಧರ್ಮ ಪ್ರತಿಯೊಂದು, ಒಬ್ಬ ವ್ಯಕ್ತಿ ಬರೀ ಮಾತನಾಡ್ತಾ ಇದ್ದಾನೆ, ಅವನನ್ನ ಸುಸಂಸ್ಕೃತವಾಗಿ ಮಾತನಾಡಿಸುವುದು ಹೇಗೆ, ಇದು ಹಿಂದೂ ಧರ್ಮ ಹೇಳುತ್ತೆ. ಸುಸಂಸ್ಕೃತವಾಗಿ ಮಾತನಾಡ್ತಾನೆ, ಶುಚಿಯಾಗಿ ಮಾತನಾಡುವುದು ಹೇಗೆ, ಸಂಸ್ಕಾರಪೂರ್ಣವಾಗಿ ಮಾತನಾಡುವುದು ಹೇಗೆ, ಆಮೇಲೆ ಸಾತ್ವಿಕವಾಗಿ ಮಾತನಾಡುವುದು ಹೇಗೆ, ಪವಿತ್ರವಾಗಿ ಮಾತನಾಡುವುದು ಹೇಗೆ, ಇದನ್ನ ಹಿಂದೂ ಧರ್ಮ ಕಳಿಸುತ್ತೆ. ಅದೇ ರೀತಿ ಈ ವಿವಾಹದ ವಿಷಯದಲ್ಲೂ ವಿವಾಹ ಅಂತಂದ್ರೆ ಕೇವಲ ಒಂದು ಗಂಡು ಒಂದು ಹೆಣ್ಣು ಸೇರಿಕೊಂಡು ಇರುವಂತದ್ದಕ್ಕೆ ವಿವಾಹ ಅಂತ ಹೇಳೋದಿಲ್ಲ. ಹಿಂದೂ ಧರ್ಮದ ಪ್ರಕಾರ ಈ ಒಂದು ಹೆಣ್ಣು ಗಂಡು ಅನ್ನುವಂಥದ್ದೇನಿದೆ, ಈ ಹೆಣ್ಣು ಗಂಡುಗಳು 4-6 ಜನ ಸೇರಿದಾಗಲೇ ಒಂದು ಸಮಾಜ ಅನ್ನುವಂಥದ್ದಾಗೋದು. ಕರೆಕ್ಟ್. ಸಮಾಜದ ಮೇಲೆ ಒಂದು ಪ್ರಭಾವವನ್ನ ಬೀಳುತ್ತೆ. ಸಮಾಜ ಅನ್ನುವಂಥದ್ದು ಹಾಳಾಗ್ತದೆ ಅಂತಾದ್ರೆ ಅದು ಮಾನ್ಯವಾದ ವಿಷಯ ಹಿಂದೂ ಧರ್ಮದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಲವ್ ಜಿಹಾದ್ನಲ್ಲಿ ಆಗ್ತಾ ಇರುವುದು ಇದೆ. ಲವ್ ಜಿಹಾದ್ನಲ್ಲಿ ವಾಸ್ತವಿಕವಾಗಿ ಏನಾಗ್ತಾ ಇದೆ? ಲವ್ ಜಿಹಾದ್ನಲ್ಲಿ ವಾಸ್ತವಿಕವಾಗಿ ಸಮಾಜ ಅನ್ನುವಂಥದ್ದು ಹಾಳಾಗ್ತಾ ಇದೆ. ಹೇಗೆ ಹಾಳಾಗ್ತಾ ಇದೆ ಅನ್ನುವುದನ್ನ ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ನೀವು ನಮಗಿಂತ ಹೆಚ್ಚು ನ್ಯೂಸ್ಗಳಲ್ಲಿ ಇರ್ತಕ್ಕಂಥದ್ದು, ವಾರ್ತೆಗಳಲ್ಲಿ ಇರ್ತಕ್ಕಂಥವ್ರು, ಎಷ್ಟೆಲ್ಲ ಮರ್ಡರ್ಗಳು ಇವತ್ತು ಆಗ್ತಾ ಇದ್ದಾವೆ ಮೇಲಿಂದ ಮೇಲೆ. ಈ ಲವ್ ಜಿಹಾದಿನ ವಿಷಯದಲ್ಲಿ ಎಷ್ಟೆಲ್ಲ ಮರ್ಡರ್ಗಳು. ದೆಹಲಿಯ ಶ್ರದ್ಧಾ ಕೊಲೆ ಪ್ರಕರಣವನ್ನ ನೋಡಿದಾಗ ಇಡೀ ದೇಶವೇ ಒಂದ್ ರೀತಿ ಬೆಚ್ಚಿ ಬಿದ್ದು. ಯಾಕೆಂದ್ರೆ ಆ ಶ್ರದ್ಧಾಳನ್ನ ಪ್ರೀತಿ ಮಾಡ್ತಿದ್ದಂತ ಅವನ ಪ್ರಿಯಕರ ಆ ಶ್ರದ್ಧಾಳ ಅನ್ನೋ ಹುಡುಗಿನ ದೇಹದ ಭಾಗಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟು, ಅದು ಒಂದ್ ರೀತಿ ಭೀಭತ್ಸ ಕೃತ್ಯ. ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆಗಳು. ಒಂದು ಎಕ್ಸಾಮ್ ಬರೆದು ವಾಪಸ್ ಮನೆಗೆ ಹೋಗುವಷ್ಟರಲ್ಲಿ ಕೊಲೆ ಆಗ್ತಾಳಲ್ಲ, ಚುಚ್ಚಿ ಕೊಲೆ ಮಾಡಿರುವಂತಹದ್ದು. ಇದೆಲ್ಲವೂ ಕೂಡ ಹಾಗಾದ್ರೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನ, ಒಳ್ಳೆಯ ಸಮಾಜವನ್ನ ಕಟ್ಟುವಂತಹ ದೃಷ್ಟಿಗೆ ಹೋಗ್ತಾ ಇದೆಯಾ? ಇಲ್ಲ. ಇಲ್ಲಿ ನೋಡಿ,
ಲವ್ ಜಿಹಾದ್ ಅನ್ನುವಂಥದ್ದು ವಾಸ್ತವಿಕವಾಗಿ ಒಂದು ಪ್ರೇಮವೇ ಅಲ್ಲ. ಪ್ರೇಮ ಅನ್ನುವಂಥದ್ದು ಇದ್ದಾಗ ಇಂತಹ ಕ್ರೌರ್ಯಗಳು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎರಡನೆಯದಾಗಿ ಲವ್ ಜಿಹಾದಿಗೆ ಯಾರೆಲ್ಲ ಹೆಣ್ಣು ಮಕ್ಕಳು ಇವತ್ತಿನ ತನಕ ಅವರು ಅಪ್ಲೈ ಆಗಿದೆ ಅಥವಾ ಅವರು ಲವ್ ಜಿಹಾದಿಗೆ ಬಲಿಯಾಗಿದ್ದಾರೆ, ಆ ಬಲಿಯಾಗಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಕೂಡ ಇವತ್ತು ಹೊರಗೆ ಬಂದು ತನ್ನ ಅಳುವನ್ನು ತೋರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ಅವರನ್ನು ಇಟ್ಟಿರ್ತಾರೆ. ಅದು ಒಂದು ಚಕ್ರವ್ಯೂಹ. ಲವ್ ಜಿಹಾದ್ ಅನ್ನುವಂಥದ್ದು ಒಂದು ಮಹಾನ್ ಚಕ್ರವ್ಯೂಹ. ಆ ಚಕ್ರವ್ಯೂಹದ ಒಳಗೆ ಹೊಕ್ಕಬೇಕಾದ್ರೆ ಅದು ಸುಂದರವಾಗಿ ಕಾಣಿಸುತ್ತೆ, ಲವ್ವಿನಂತೆ ಕಾಣಿಸುತ್ತೆ. ಯಾವಾಗ ಅದು ಒಳಗೆ ಹೋಗ್ತಾರೋ ಆವಾಗ ಅಲ್ಲಿ ಜಿಹಾದ್ ಪ್ರಾರಂಭ ಆಗ್ತದೆ. ನೋಡಿ, ಯಾವುದೇ ಇಲ್ಲಿಯ ತನಕ ಆಗಿರತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳಿಂದ ಹಿಂದೂ ಹೆಣ್ಣು ಮಕ್ಕಳು ಯಾರು ಮುಸ್ಲಿಂ ಯುವಕನನ್ನ ಮದುವೆ ಆಗಿ ಅವನ ಮನೆಯನ್ನು ಸೇರ್ತಾರೋ ಅವರ ಮನೆಯಲ್ಲಿ ಹಾಗಾದ್ರೆ ಹಿಂದೂ ಹೆಣ್ಣು ಮಗಳು ತನ್ನ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆಚರಣೆಗಳನ್ನು ಆಚರಿಸಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಯನ್ನು ಕೊಡಿ, ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವರ ಧರ್ಮದಲ್ಲಿ ಏನಿದೆ ಅಂತಂದ್ರೆ ಇಸ್ಲಾಮನ್ನ ಅವಳು ಕಬೂಲ್ ಮಾಡಲೇಬೇಕು, ಅವಳು ಬುರ್ಕಾ ಹಾಕೊಳ್ಳೇಬೇಕು. ಅವನು ನಾಳೆ ಶರಿಯಾ ಅನ್ನುವಂತಹ ಕಾನೂನಿಗೆ ಅಂದ್ರೆ ತ್ರಿಬಲ್ ತಲಾಕ್ ಇರಬಹುದು ಅಥವಾ ಅವನು ಇನ್ನೊಂದು ಹುಡುಗಿಯನ್ನ ಮದುವೆ ಆಗೋಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ ಸಮ್ಮತಿಯನ್ನು ಕೊಡುವಂಥದ್ದಿರಬಹುದು. ಈ ಎಲ್ಲದಕ್ಕೂ ಕೂಡ ಅವರು ಕೊಡಲೇಬೇಕಾಗಿದೆ. ಇದು ಏನಾಗಿದೆ ಅಂದ್ರೆ ನೋಡಿ, 15-16 ವರ್ಷದ ಈ ಲವ್ ಜಿಹಾದಿಗೆ ಗುರಿಯಾಗ್ತಾ ಇರುವಂತಹವರ ಏಜನ್ನು ನೋಡಿದ್ದೀರಾ ನೀವು? ನಾನು ಲವ್ ಜಿಹಾದಿನ ಎಷ್ಟೋ ಕೇಸ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಪೊಲೀಸ್ ಸ್ಟೇಷನ್ ಅನ್ನ ಒಬ್ಬ ಸ್ವಾಮೀಜಿಯಾಗಿ ಕಾವಿ ಬಟ್ಟೆಯನ್ನು ಉಟ್ಕೊಂಡು ನಾನು ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತಿದ್ದೇನೆ ಈ ಲವ್ ಜಿಹಾದ್ ಸಲುವಾಗಿ. ಅಲ್ಲಿ ಲವ್ ಜಿಹಾದಿಗೆ ಬಲಿಪಶುವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು ಅಂತ ಎಷ್ಟೋ ಹೋರಾಟಗಳನ್ನು ಮಾಡಿದ್ವಿ, ಎಷ್ಟೋ ರೀತಿಯಾಗಿರ್ತಕ್ಕಂಥ ಬುದ್ಧಿವಾದಗಳನ್ನು ಹೇಳಿದ್ವಿ, ಆದ್ರೆ ಕೇಳಲಿಕ್ಕೆ ತಯಾರಿಲ್ಲ. ಯಾಕೆ ಅಂದ್ರೆ ಬಲಿಪಶು ಆಗಿರ್ತಕ್ಕಂತಹ ಏಜ್ ಏನಿರ್ತದೆ, ಅವರ ವಯಸ್ಸೇನಿರ್ತದೆ ಅಂತಂದ್ರೆ ಕೇವಲ 15 ವರ್ಷ, 16 ವರ್ಷ, 18 ವರ್ಷದ ಹೆಣ್ಣು ಮಕ್ಕಳು ಇರ್ತಾರೆ. ಆಗ ಈಗ ತಾನೇ ಯೌವನ ಅನ್ನುವಂಥದ್ದು ಬರ್ತಾ ಇರುವಂಥದ್ದು, ಹೊಸದಾದಂತಹ ಆಸೆಗಳು ಹುಟ್ಕೊಳ್ತಾ ಇರುವಂಥದ್ದು, ಇಂತಹ ಒಂದು ಮನಸ್ಥಿತಿಯಲ್ಲಿ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಇವರು ಏನು ಮಾಡ್ತಾರೆ ಅಂತಂದ್ರೆ ಬೇಡದೇ ಹೋದಂಥ ಕನಸುಗಳನ್ನು ಕೊಡುವಂಥದ್ದು, ಬೇರೆ ಬೇರೆ ರೀತಿಯಾದಂಥ ಗಿಫ್ಟ್ಗಳನ್ನು ಕೊಡುವಂಥದ್ದು, ಅವಳ ಹಿಂದ್ಗಡೆ ಅಡ್ಡಾಡುವಂಥದ್ದು, ಅವಳಿಗೆ 108 ರೀತಿಯಲ್ಲಿ ಅವಳನ್ನು ಅಪ್ರೋಚ್ ಆಗಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅವನ್ನೆಲ್ಲ ಮಾಡುವಂಥದ್ದು. ಆಮೇಲೆ ಸಿನಿಮಾಗಳಲ್ಲಿ ಹೇಗೆ ಒಂದು ಹುಡುಗ ಅನ್ನುವಂಥವನು ಒಂದು ಹುಡುಗಿಯನ್ನು ಕರ್ಕೊಂಡು ಬೈಕಿನ ಮೇಲೆ ಅಡ್ಡಾಡಿಸ್ತಾನೆ, ಹಾಗೆ ಅಡ್ಡಾಡಿಸುವಂಥದ್ದು, ಸಿನಿಮಾಗಳಿಗೆ ತೆಗೆದುಕೊಂಡು ಹೋಗಿ ಅವರನ್ನು ತೋರಿಸುವಂಥದ್ದು, ಜೊತೆಗೆ ನಿಧಾನವಾಗಿ ಅವಳ ದೇಹದ ಜೊತೆಗೆ ಕೆಲವೊಂದಷ್ಟು ಚೇಷ್ಟೆಗಳನ್ನು ಮಾಡುವಂಥದ್ದು. ಯಾಕೆ? ವಯಸ್ಸು ಆಗಿದೆ. ಆ ವಯಸ್ಸಿನಲ್ಲಿ ಆ ಹೆಣ್ಣು ಮಕ್ಕಳಿಗೆ ಇವರು ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತಲು ಅನ್ನುವಂಥದ್ದು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮಾಯಾಮಯವಾಗಿರ್ತಕ್ಕಂತಹ ಒಂದು ಪ್ರಪಂಚವನ್ನ ಅವರ ಕಣ್ಣು ಮುಂದೆ ನಿರ್ಮಾಣ ಮಾಡಿ ಅವರನ್ನ ನಿಧಾನವಾಗಿ ಅವರು ಏನು ಮಾಡ್ತಾರೆ, ಧರ್ಮಕ್ಕೆ ಅವರನ್ನ ಮತಾಂತರ ಮಾಡುವಂತಹ, ನಿಧಾನವಾಗಿ ಕುರಾನಿನ ವಿಷಯಗಳನ್ನ, ಅವರ ಧರ್ಮದ ವಿಷಯಗಳನ್ನ ಹೇಳುವಂತಹ ಈ ವಿಚಾರಗಳನ್ನ ಅವರ ತಲೆಯಲ್ಲಿ ತುಂಬುತ್ತಾ ಹೋಗಿ ವಾಸ್ತವಿಕವಾಗಿ ಅವರಿಗೇ ಗೊತ್ತಿಲ್ಲದಂತೆ ಅವರು ಇದಕ್ಕೆ ಬಲಿಪಶು ಆಗ್ತಾರೆ. ಇದು ಒಂದು ಲವ್ ಅಥವಾ ನೀವೇನು ಹೇಳ್ತೀರ ಪ್ರೇಮ, ಪವಿತ್ರವಾಗಿರ್ತಕ್ಕಂಥ ಪ್ರೇಮ ಅಂತ ನಾವು ಏನು ಹೇಳೋದಿದ್ರೆ ಇದು ಪವಿತ್ರವಾಗಿರ್ತಕ್ಕಂಥ ಪ್ರೇಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಲವ್ ಜಿಹಾದ್ ಆಗಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಮಗಳು ಅವಳ ಜೀವನ ವಾಸ್ತವಿಕವಾಗಿ ನರಕವಾಗಿಯೇ ಹೊರಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಎಷ್ಟೋ ಸಾವಿರ ಕೇಸ್ಗಳು ಇವತ್ತು ಭಾರತದಲ್ಲಿದ್ದಾವೆ. ಎಷ್ಟೋ ಸಾವಿರ. ಆಯ್ತು, ಲವ್ ಆಗೋದಿದ್ರೆ ಹಾಗಾದ್ರೆ ಮುಸ್ಲಿಂ ಹುಡುಗರಿಗೆ ಹಿಂದೂ ಹುಡುಗಿಯ ಮೇಲೆ ಯಾಕೆ ಲವ್ ಆಗಬೇಕು? ಮುಸ್ಲಿಂ ಹುಡುಗಿಯರಿಗೆ ಯಾಕೆ ಹಿಂದೂ ಹುಡುಗರ ಮೇಲೆ ಲವ್ ಆಗೋದಿಲ್ಲ? ಲವ್ ಅನ್ನುವಂಥದ್ದು ಅಥವಾ ಪ್ರೀತಿ ಅನ್ನುವಂಥದ್ದು ಸಮಾನವಾಗಿ ಎಲ್ಲಾ ಪ್ರಾಣಿಗಳ. ಗುರುಗಳೇ ಹೆಂಗ್ ಗೊತ್ತಾ, ಈಗ ಆಯ್ತು, ನೀವು ತುಂಬಾ ವಿಚಾರವನ್ನ ತುಂಬಾ ವಿಸ್ತಾರವಾಗಿ ನೀವು ಬಿಚ್ಚಿಡ್ತಾ ಇದ್ದೀರಿ. ಈಗ ಒಂದು ಪ್ರಶ್ನೆ ಬರುತ್ತೆ, ಅವರು ಆ ಒಂದು ವಲಯವನ್ನು ಚರ್ಚೆ ಮಾಡುತ್ತೆ. ಈಗ ನೀವು ಬರೇ ಸಮಸ್ಯೆ ಆಗಿರೋದನ್ನೇ, ಕೊಲೆ ಆಗಿರೋದನ್ನೇ ಅಥವಾ ಈ ರೀತಿ ಲವ್ ಜಿಹಾದ್ಗೆ ಒಳಗಾಗಿ ಅನಾಹುತಗಳ ಆಗಿರೋದನ್ನೇ ನೀವು ಪ್ರಸ್ತಾಪ ಮಾಡ್ತೀರಲ್ವಾ? ಈಗ ಅಂತರ್ಧರ್ಮದ ವಿವಾಹ ಆಗಿರುವಂಥ ಒಂದು ಕುಟುಂಬಗಳು ಒಂದಷ್ಟು ಇರ್ತವೆ, ಜೋಡಿಗಳಿರ್ತವೆ, ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅವುಗಳ ಬಗ್ಗೆ ನೀವು ಪ್ರಸ್ತಾಪನೆ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಕೊಲೆ ಆಯಿತು, ಇನ್ನೇನು ಆಯಿತು ಅಂದಾಗ ಮಾತ್ರ ಅದನ್ನು ಫೋಕಸ್ ಮಾಡ್ತೀರಿ. ಅಂದರೆ ಉದ್ದೇಶ ಏನು ಅಂತಂದರೆ ತುಂಬ ಚೆನ್ನಾಗಿರುವಂಥ ಕುಟುಂಬಗಳನ್ನು ನೀವು ಪರಿಗಣಿಸ್ಬೇಕಲ್ಲ, ಅವ್ರನ್ನ ನೋಡ್ಬೇಕು. ಚೆನ್ನಾಗಿರುವಂಥದ್ದು ಇದ್ರೆ ನಾವು ಪರಿಗಣಿಸಬಹುದು.
ಇವತ್ತಿನ ತನಕ ನಾನು ಲವ್ ಜಿಹಾದ್ ಆಗಿ ಒಬ್ಬ ಮುಸ್ಲಿಮನನ್ನ ಮದುವೆಯಾಗಿ ನಾನು ಸುಖದಿಂದ ಇದ್ದೇನೆ ಅಂತ ಹೇಳಿಕೊಳ್ಳುವುದು ಹೋಗ್ಲಿ, ಒಂದು ಮೀಡಿಯಾದ ಮುಂದೆ ಬರಲಿಕ್ಕೆ ಸಹಿತ ಆ ಹೆಣ್ಣು ಮಗಳಿಗೆ ಸಾಧ್ಯ ಇಲ್ಲ. ಅಂತಹ ಒಂದು ದೊಡ್ಡದಾದಂತಹ ಚಕ್ರವ್ಯೂಹದಲ್ಲಿ ಅವಳನ್ನ ಇಟ್ಟಿರ್ತಾರೆ. ಒಂದು ಸಾರಿ ಮದುವೆಯಾಗಿ ನೀವು ಒಳಗೆ ಹೋದ ಮೇಲೆ ಅವಳ ಯಾವ ಸ್ವಾತಂತ್ರ್ಯ ಅನ್ನುವಂಥದ್ದು ಇರೋದಿಲ್ಲ. ನಾವು ಗಲ್ಲಿ ಗಲ್ಲಿ ಅಡ್ಡಾಡಿದ್ದೇವೆ. ನಾನು ಇವತ್ತು ಈ AC ರೂಮ್ದಲ್ಲಿ ಸ್ಟುಡಿಯೋದಲ್ಲಿ ಬಂದು ಕುತ್ಕೊಂಡು ಮಾತಾಡಿದಂಥವನ್ನೆಲ್ಲ, ಸಮಾಜದ ಒಳಗಡೆ ಹೊಕ್ಕಿ ನೋಡಿರ್ತಕ್ಕ. ಈಗ ಪ್ರೇಮ ಅಂತಂದ್ರೆ ಅದು ಅಲ್ಲಿ ಏನು ಅಂತ ಎಲ್ಲವೂ ಗೌಣ ಆಗುತ್ತೆ. ಅಂದ್ರೆ ಜಾತಿ ಗೌಣ ಆಗುತ್ತೆ, ಆಚರಣೆಗಳು ಗೌಣ ಆಗುತ್ತೆ. ಒಂದು ಸಹಜವಾಗಿ ನಿಜವಾಗ್ಲೂ ನಿಷ್ಕಲ್ಮಶವಾದ ಪ್ರೀತಿ ಇದ್ರೆ. ಆದರೆ ಮದುವೆಯಾದ ನಂತರ ಅಲ್ಲಿ ಇವೆಲ್ಲ ಪ್ರೀತಿ ಗೌಣ ಆಗಿ ಬೇರೆ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಧರ್ಮಗಳು ಅದನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದು. ಈಗ ಅದನ್ನು ಸ್ವಲ್ಪ ಹೇಳಿ ಗುರುಗಳು. ಈಗ ಅದೇ ನಾನು ನೀವು ಹೇಳಿದಂಥ ಪ್ರಶ್ನೆಗೆ ನಾನು ಹೇಳೋದೇನು ಅಂದ್ರೆ, ಈಗ ಪ್ರೀತಿ ಅನ್ನುವಂಥದ್ದು ಹುಡ್ತದೆ ಮನುಷ್ಯನಲ್ಲಿ. ಪ್ರೀತಿ ಅನ್ನುವಂಥದ್ದು ಒಂದು ಸ್ವಾಭಾವಿಕವಾದಂಥ ಭಾವನೆ ಅಂತ ಆದ್ರೆ ಎಲ್ಲರಲ್ಲಿಯೂ ಪ್ರೀತಿ ಅನ್ನುವಂಥದ್ದು ಹುಟ್ಟಬೇಕು ಅಲ್ವಾ? ಮುಸ್ಲಿಂ ಹುಡುಗಿಯರಿಗೆ ಹಿಂದೂ ಹುಡುಗರ ಮೇಲೆ ಯಾಕೆ ಲವ್ ಹುಡ್ತಾ ಇಲ್ಲ? ಅಲ್ಲ, ಆಗಿರ್ಬೋದು, ಅದು ನಮಗೆ ಗೊತ್ತಿಲ್ದಿದೆ. ಇಲ್ಲ, ಅಂತ ಕೇಸ್ಗಳನ್ನ ತೋರಿಸಿ ನೋಡೋಣ. ಏನ್ ಕಾರಣ? ನೀವು ತೋರಿಸಿದ್ರೆ ನೀವು ಒಂದ್ ಹೇಳ್ತೀನಿ, ಅಂತ ಕೇಸ್ಗಳು ಒಂದು ವೇಳೆ ನಿಮ್ಮ ಸ್ಟುಡಿಯೋಕ್ಕೆ ಇವತ್ತು ಬಂದ್ರೆ ನಾಳೆ ಬೆಳಗ್ಗೆ ಆ ಹಿಂದೂ ಹುಡುಗ ಹೆಣವಾಗಿ ಸಿಗ್ತಾನೆ ನಿಮಗೆ. ನಾನು ಚಾಲೆಂಜ್ ಮಾಡ್ತೇನೆ. ಅಂತಹ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ. ಅಂತ ಘಟನೆಗಳು ಸಾಕಷ್ಟು. ಒಂದು ಕೇಸ್ ತೋರಿಸಿ ನನಗೆ. ಇಷ್ಟೆಲ್ಲ ಲವ್ ಜಿಹಾದ್ ಅಂತ ಹೇಳಿ ನಾವು ಮಾತಾಡ್ತೀವಲ್ಲ, ಒಂದು ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನ ಧೈರ್ಯವಾಗಿ ಮದುವೆ ಆಗಿರ್ತಕ್ಕಂಥ ಒಂದು ಘಟನೆ ತೋರಿಸಿ. ಗುರುಗಳೇ, ಬಿಜೆಪಿಯಲ್ಲಿರುವಂತಹ ಬಹುತೇಕ ರಾಷ್ಟ್ರೀಯ ಬಿಜೆಪಿಯಲ್ಲಿರುವಂತಹ ಬಹುತೇಕ ಪ್ರಮುಖ ಏನು ರಾಜಕಾರಣಿಗಳಿದಾರಲ್ಲ, ಎಲ್ಲರೂ ಕೂಡ ಮುಸ್ಲಿಂ ಹುಡುಗರನ್ನ ಮದುವೆ ಆಗಿದ್ದಾರೆ. ಹುಡುಗಿ ವಾಸ್ತವಿಕವಾಗಿ ಇಲ್ಲ, ಹಿಂದೂ. ಅದೇ ನೋಡಿ, ಲವ್ ಜಿಹಾದ್ ಅನ್ನುವಂಥದ್ದು ಈ ಒಬ್ಬ ರಾಜಕಾರಣಿಗಾಗ್ಲಿ, ಒಬ್ಬ ಸಿನಿಮಾ ನಟನಿಗಾಗ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಾಗ್ಲಿ ಅದು ಬೇರೆ ಇಲ್ಲ. ಈಗ ನಾವು ಸಿನಿಮಾ ಸ್ಟಾರ್ಗಳನ್ನ ನಾವು ಶಾರುಖ್ ಖಾನ್, ಅಮೀರ್ ಖಾನ್ಗಳನ್ನ ನೋಡಿದ್ರು ಅಲ್ಲೂ ಲವ್ ಜಿಹಾದ್ ಇದೆ. ಅಲ್ಲೂ ಅವರೆಲ್ಲರಿಗೂ ಹಾಗಾದ್ರೆ ಹಿಂದೂ ಹುಡುಗಿ ಬಿಟ್ಟು ಮುಸ್ಲಿಮರಲ್ಲಿ ಹುಡುಗಿಯೇ ಸಿಗಲಿಲ್ವಾ? 4 ಮದುವೆ ಆದ್ರು. ಒಂದು ಹುಡುಗಿನೂ ಹಾಗಾದ್ರೆ ನಿಮಗೆ ಮುಸ್ಲಿಂ ಹುಡುಗಿ ಚೆನ್ನಾಗಿ ಕಾಣಿಸ್ಲಿಲ್ವಾ? ನಿಮಗೆ ಎಲ್ಲ ಹಿಂದೂ ಹುಡುಗಿಯರೇ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕಾಯ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೆಯದಾಗಿ, ಇವತ್ತು ಇಡೀ ಭಾರತದಾದ್ಯಂತ ಲವ್ ಆಗೋದಿದ್ರೆ, ಪ್ರೀತಿ ಆಗೋದಿದ್ರೆ, ಪ್ರೀತಿ ಮುಸ್ಲಿಮರ ಹುಡುಗಿಯರಲ್ಲೂ ಹುಟ್ಟಬೇಕು, ಹಿಂದೂ ಹುಡುಗಿಯರಲ್ಲೂ ಹುಟ್ಟಬೇಕು. ಆದ್ರೆ ಮುಸ್ಲಿಂ ಹುಡುಗಿಯರಲ್ಲಿ ಹುಟ್ಟಿರ್ತಕ್ಕಂಥ ಘಟನೆಗಳು ಇಲ್ಲ. ಇದ್ರೂ ಇರಬಹುದು, ಆಯ್ತು ಇದೆ ನಮಗೆ ಗೊತ್ತಿಲ್ಲದೆ ಏನೋ ನಡೆದಿದೆ ಅಂತಂದ್ರು ಅಬ್ಬಬ್ಬ 0.1% ಇರಬಹುದು. ಆದ್ರೆ ಮುಸ್ಲಿಂ ಹುಡುಗರ ಜೊತೆಗೆ ಲವ್ ಜಿಹಾದ್ ಅಥವಾ ನಾವೇನ್ ಹೇಳ್ತಾ ಇದ್ವಿ, ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರನ್ನ ಇಷ್ಟಪಡುವಂತಹ ವ್ಯವಸ್ಥೆ, ಇದರ ಪ್ರಮಾಣವನ್ನು ನೀವು ಗಮನಿಸಿದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಹಿಂದೂ ಹುಡುಗರಿಗೆ ಮದುವೆ ಆಗ್ಲಿಕ್ಕೆ ಹಿಂದೂ ಹುಡುಗಿಯರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಗೆ ಹೋಗಿಬಿಟ್ಟಿದೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಇದೇ ಕರ್ನಾಟಕದಲ್ಲಿ ಲವ್ ಜಿಹಾದ್ ಅನ್ನುವಂತಹದ್ದು ಕೇಸ್ಗಳು ನಡೀತಾ ಇದ್ದಾವೆ. ತಂದೆ ತಾಯಿಗಳು ಪಾಪ ಮುಗ್ಧರಾಗಿರ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆ ತನ್ನ ಮಗಳನ್ನೂ ಕೂಡ ಮಗನಂತೆ ನಾನು ಬೆಳೆಸಬೇಕು ಅಂತ ಅವಳಿಗೆ ಸಂಪೂರ್ಣವಾದಂತಹ ಒಂದು ಇದನ್ನು ಕೊಡ್ತಾರೆ, ಏನು ಸ್ವತಂತ್ರವನ್ನು ಕೊಡ್ತಾರೆ. ಅವಳನ್ನ ಸ್ಕೂಲಿಗೆ ಸೇರಿಸ್ತಾರೆ. ಸ್ಕೂಲಿಗೆ ಗೇಟ್ ದಾಟಿ ಹೋದ ಮೇಲೆ ಆ ಹುಡುಗಿಯ ಮೇಲೆ ತಂದೆ ತಾಯಿಗೆ ನಂಬಿಕೆ, ನಮ್ಮ ಮಗಳು ಹಾಗೆಲ್ಲ ಮಾಡೋದಿಲ್ಲ ಅನ್ನುವಂಥದ್ದು. ನಾನು ಎಷ್ಟೋ ಕೇಸ್ಗಳಲ್ಲಿ ತಂದೆ ತಾಯಿ ಜೊತೆ ಮಾತಾಡಿದಾಗ ಅದನ್ನೇ ಹೇಳಿದ್ರು, ಏನು ಇಲ್ಲಪ್ಪ ನಮ್ಮ ಮಗಳು ಅಂಥದ್ದು ಅವಳು ಆಗಿದ್ದಾಗಿತ್ತು, ಹೇಗೆ ಹೀಗೆ ಮಾಡ್ಕೊಂಡ್ಲು ಅಂತ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಅಂದರೆ ಅಷ್ಟು ತಂದೆ ತಾಯಿಗಳು ಅವಳ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಇಟ್ಟು ಅವರನ್ನು ಕಳಿಸ್ತಾರೆ. ಇವರು ಪಾಪ ವಯಸ್ಸಿನ ಒಂದು ಮಂದತ್ವ ಅಥವಾ ವಯಸ್ಸಿಗೆ ಸರಿಯಾಗಿ ತಿಳಿದೇ ಇರತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಅವರು ತೋರುವಂತಹ ಆಮಿಷಗಳಿಗೆ ಬಲಿಯಾಗಿ ಅವರಿಗೆ ಮದುವೆ ಆಗ್ತಾರೆ. ನೀವು ಉದಾಹರಣೆಗಾಗಿ ನೋಡಿ, ಲವ್ ಜಿಹಾದ್ ಆಗ್ತಾ ಇರತಕ್ಕಂಥದ್ದು ಸಾಮಾನ್ಯವಾದ ಏಜ್ ಎಷ್ಟು ಅಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? 18 ವರ್ಷ. ಒಂದು ಹುಡುಗಿ 18 ವರ್ಷಕ್ಕೆ ಮದುವೆ ಆದರೆ ಅವಳು ಮುಂದೆ ಏನು ಸಾಧನೆ ಮಾಡಬಹುದು? ಇವತ್ತು ಒಂದು ಇಂಜಿನಿಯರಿಂಗ್ ಮುಗಿಸಬೇಕು ಅಂತಂದ್ರೆ 23 ವರ್ಷ ಆಗಿರಬೇಕು. ಒಂದು ಹುಡುಗಿ ಒಂದು ಇಂಜಿನಿಯರಿಂಗ್ ಮುಗಿಸ್ಬೇಕು, ಒಂದು MBBS ಮುಗಿಸ್ಬೇಕು, ಅಥವಾ ಒಂದು ಯಾವುದೇ ಒಂದು ಡಿಗ್ರಿಯನ್ನು ಮುಗಿಸ್ಬೇಕು ಅಂತಂದ್ರೆ ಅವಳಿಗೆ 23, 22, 23 ವರ್ಷ ಆಗಿರಬೇಕು. ಆದರೆ ಇವತ್ತು ಲವ್ ಜಿಹಾದಿಗೆ ಒಳಗಾಗ್ತಾ ಇರುವಂಥ ಏಜ್ ಏನು? 18 ವರ್ಷ. ಯಾಕೆ? ಹೈಸ್ಕೂಲಿಗೆ ಹೋಗುವಂಥ 15, 14, 16 ವರ್ಷದ ಹುಡುಗಿಯರನ್ನ ಇವರು ಬಲೆಗೆ ಬೀಳಿಸ್ಕೊಳ್ತಾರೆ. 18 ವರ್ಷ ಆಗುವ ತನಕ ಅವರನ್ನ ಹೇಗಾದ್ರೂ ಮಾಡಿ ಅವರನ್ನ ಪುಸಲಾಯಿಸಿ ಅವರನ್ನ ಲವ್ ಅನ್ನುವಂತಹ ಒಂದು ಜಾಲದಲ್ಲಿ ಬೀಳಿಸಿಟ್ಕೊಡ್ತಾರೆ. ಯಾವ ದಿವಸ ಅವಳು 18 ವರ್ಷಕ್ಕೆ ಕಾಲಿಡ್ತಾಳೋ ಆ ದಿವಸ ಅವಳನ್ನ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಅವರು ಮದುವೆ ಆಗ್ತಾರೆ. ನಿಮಗೆ ಅಷ್ಟು ಲವ್ ಇತ್ತು ಅಂತಂದ್ರೆ ಹಾಗಾದ್ರೆ ಅವಳ ಮನಸ್ಸನ್ನ ಗೆದ್ದಂಗೆ ಅವಳ ತಂದೆ ತಾಯಿಯ ಮನಸ್ಸನ್ನ ಗೆದ್ದು ನೀವು ಮದುವೆ ಆಗಿ
ಆಯ್ತು, ನೀವು ಧರ್ಮಕ್ಕಾಗಿ ಈ ಒಂದು ಲವ್ ಅನ್ನ ಮಾಡ್ತಾ ಇಲ್ಲ ಅಂತಂದ್ರೆ, ಹಾಗಾದ್ರೆ ಆ ಮುಸ್ಲಿಂ ಹುಡುಗರು ಏನು ಹಿಂದೂ ಹುಡುಗಿಯರನ್ನ ಲವ್ ಮಾಡಿದಾರಲ್ಲ, ಅವರು ಹಿಂದೂ ಧರ್ಮಕ್ಕೆ ಬನ್ನಿ ನೀವು. ಹಾಗಾದ್ರೆ ಒಂದು ಹುಡುಗ ಬರಲಿ ಹಾಗೆ ಇಡೀ ಜಗತ್ತಿನಲ್ಲಿ. ಹಾಗಾದ್ರೆ ಪ್ರೇಮ ಮಾಡುವಂತ ಹುಡುಗಿ ಮಾತ್ರ ತನ್ನ ಧರ್ಮವನ್ನ ಬದಲಾಯಿಸ್ಕೋಬೇಕಾ? ಹುಡುಗ ಯಾಕೆ ಬದಲಾಯಿಸ್ಕೋಬಾರ್ದು? ನಿನಗೆ ಸರಿಯಾ ಆ ಹುಡುಗಿಯ ಮೇಲೆ ಅಷ್ಟು ಪ್ರೀತಿ ಇದೆ ಅಂತಂದ್ರೆ ನೀನು ಹಾಗಾದ್ರೆ ಮಾಡು, ನೀನು ಹಿಂದೂ ಧರ್ಮಕ್ಕೆ ಬಾ, ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗು. ಒಂದು ಕೇಸ್ ತೋರಿಸಿ ನನಗೆ. ಇಷ್ಟು ನಮಗೆ ಧರ್ಮಗಳ ಗೋಜನೆ ಬೇಡ, ಈ ಗೋಜಲೆ ಬೇಡ. ಇದು ಧರ್ಮದ್ದೇ ಗೋಜು. ಧರ್ಮ ಬಿಟ್ಟು ಇಲ್ಲಿ ಏನೂ ಇಲ್ಲ. ಅವರು ಮಾಡ್ತಾ ಇರುವಂತದ್ದು ಸಂಪೂರ್ಣವಾಗಿ ಧರ್ಮಕ್ಕಾಗಿ, ಪ್ರೀತಿಗಾಗಿ ಅಲ್ಲ. ಧರ್ಮವನ್ನ ಬಿಡ್ತಾ ಇರುವಂತವ್ರು ಕೇವಲ ಹಿಂದೂಗಳು ಮಾತ್ರ. ಇದರಿಂದ ಈ ರೀತಿ ಲವ್ ಜಿಹಾದ್ ಅನ್ನ ಕ್ರಿಯೇಟ್ ಮಾಡಿ ಅಥವಾ ಈ ರೀತಿ ಒಂದು ವ್ಯೂಹವನ್ನ ಕ್ರಿಯೇಟ್ ಮಾಡೋದ್ರಿಂದ ಆಗುವಂತ ಲಾಭ ಆದ್ರೂ ಏನು? ಜನಸಂಖ್ಯೆ ಇದು ಅಭಿವೃದ್ಧಿ. ಇವತ್ತು ಭಾರತದಲ್ಲಿ ನಿಮ್ಮದೇ ಚಾನೆಲ್ನಲ್ಲಿ ತೋರಿಸಿದ್ರಿ ಜನಸಂಖ್ಯೆ ಅನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಭಾರತದಲ್ಲಿ ಅವರದ್ದು ಹೆಚ್ಚಾಗ್ತಾ ಇದೆ, ಹಿಂದೂಗಳದ್ದು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಪರ್ಸೆಂಟೇಜ್ ವೈಸ್ ನೀವು ಗ್ರಾಫ್ ಹಾಕಿ ತೋರಿಸಿದಿರಿ. ಯಾಕೆ ಅವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ? ಜನಸಂಖ್ಯೆ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅವರು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಅವರಿಗೆ 4 ಮದುವೆ ಆಗುವಂತಹ ಪ್ರೊವಿಜನ್ಸ್ಗಳನ್ನು ಇಟ್ಕೊಂಡ್ರು. ಒಂದೊಂದು ಹೆಂಡತಿಯಲ್ಲಿ 5, 6, 8 ಜನರನ್ನ ಅವರು ಮಕ್ಕಳನ್ನಾಗಿ ಪಡಿತಾರೆ. ಮೇಲಿಂದ ಹಿಂದೂ ಹೆಣ್ಣು ಮಕ್ಕಳು ಅವರಿಗೆ ಮದುವೆ ಆಗ್ತಾರೆ. ಇಲ್ಲಿ ಹಿಂದೂಗಳಲ್ಲಿ ಎಂಥ ಪರಿಸ್ಥಿತಿ ಇದೆ, ಕೆಲವು ಕಮ್ಯುನಿಟಿಗಳಲ್ಲಿ ನಾವೆಲ್ಲ ಸಮಾಜದ ಮಧ್ಯದಲ್ಲಿ ಅಡ್ಡಾಡುವಂಥವ್ರು, ನಮ್ಮ ಮಠಕ್ಕೆ ಎಷ್ಟೋ ಜನ ಬರ್ತಾರೆ. ನಮ್ಮ ಹಿಂದೂ ಕಮ್ಯುನಿಟಿಗಳಲ್ಲಿ ಗುರುಗಳೇ, ನಮ್ಮ ಕಮ್ಯುನಿಟಿಯಲ್ಲಿ ಮದುವೆ ಆಗ್ಲಿಕ್ಕೆ ಹುಡುಗಿನೇ ಇಲ್ಲ ಅಂತ ಅನ್ನುವಂಥ ಸ್ಥಿತಿ ಇದೆ. ವಾಸ್ತವಿಕವಾಗಿ ಲವ್ ಜಿಹಾದ್ ಬಗ್ಗೆ ನಮ್ಮ ಹಿಂದೂ ಗಂಡು ಮಕ್ಕಳು ವಿಚಾರ ಮಾಡಬೇಕು. ಹೀಗೆ ಹಿಂದೂ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಮುಸ್ಲಿಮರ ಗಂಡು ಮಕ್ಕಳನ್ನ ಮದುವೆ ಹಾಕೊಂಡು ಹೋದ್ರೆ ಮುಂದೆ ನಮ್ಮ ಜೀವನಕ್ಕೆ ಜೀವನ ಸಂಗಾತಿಯಾಗಿ ಸಿಗುವಂಥವಳು ಯಾರು ಅಂತ ಹಿಂದೂ ಗಂಡು ಮಕ್ಕಳು ಅಲರ್ಟ್ ಆಗಬೇಕಾಗಿದೆ. ಅವರು ಜಾಗೃತರಾಗಿ ಈ ಲವ್ ಜಿಹಾದ್ ವಿರುದ್ಧ ಕೆಲಸ ಮಾಡಬೇಕಾಗಿದೆ. ನಾನು ಕೇಳುವ ಪ್ರಶ್ನೆ ಇಷ್ಟು ಒಂದೇ ನಿಮಗೆ. ಇದು ಒಂದು ವೇಳೆ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೀತಿ ಅಲ್ಲ ಅಂತಾಗಿದ್ದರೆ ಆ ಮುಸ್ಲಿಂ ಯುವಕ ಯಾಕೆ ಹಿಂದೂ ಆಗುತ್ತಿಲ್ಲ? ಪ್ರೀತಿ ಅಂದಾಗ ಕೇವಲ ಹುಡುಗಿ ಮಾತ್ರ ಯಾಕೆ ಆ ಧರ್ಮಕ್ಕೆ ಸೇರ್ಕೋಬೇಕು? ಆಯಿತು, ಇಲ್ಲಿಯವರೆಗೆ ಲವ್ ಜಿಹಾದ್ ಆಗಿ ಮದುವೆಯಾದಂಥ ಪ್ರತಿಯೊಂದು ಹುಡುಗಿಯ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಒಂದು ಮಗುವಿಗೂ ಕೂಡ ಹಿಂದೂ ಧರ್ಮದ ರಾಮ, ಕೃಷ್ಣ, ಗೋವಿಂದ ಅಂತ ಯಾಕೆ ಹೆಸರಿಟ್ಟಿಲ್ಲ? ಇಸ್ಮಾಯಿಲ್ ಅಂತ ಹೇಳಿ ಹೆಸರಿಟ್ಟಿದ್ದೀರಿ, ಮಕಬುಲ್ ಅಂತ ಹೆಸರಿಟ್ಟಿದ್ದೀರಿ. ಒಂದು ಹುಡುಗನ್ ತೋರಿಸಿ ನೀನು. ಹಿಂದೂ ಹುಡುಗಿಯ ಜೊತೆಗೆ ಮದುವೆಯಾಗಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಕೃಷ್ಣ ಅಂತ ಹೆಸರಿಟ್ಟಿರ್ತಕ್ಕಂಥ, ರಾಮ ಅಂತ ಹೆಸರಿಟ್ಟಿರ್ತಕ್ಕಂಥ. ಕಾನೂನಲ್ಲಿ ಏನಾಗುತ್ತೆ ಅಂದ್ರೆ ಈಗ ಕಾನೂನನ್ನ ತಂದೆಯ ಧರ್ಮ ಕಾನೂನನ್ನ ಬಿಡಿ, ಕಾನೂನು ಏನ್ ಬೇಕಾದ್ರೂ ಹೇಳುತ್ತೆ. ಕಾನೂನು ಸಂಬಂಧ ಇಲ್ಲ ಇಲ್ಲಿ. ಈಗ ಧರ್ಮದ ಯುದ್ಧ ಇದು. ಎಸ್ ಗುರುಗಳೇ, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಈಗ ಆಯ್ತು, ಹಿಂದೂ ಧರ್ಮದ ಯುವತಿಯರ ಮತ್ತು ಯುವಕರ ರಕ್ಷಣೆ ಬಹಳ ಮುಖ್ಯ. ಅವರ ಅವರನ್ನ ಒಂದು ರೀತಿ ಈ ಲವ್ ಜಿಹಾದ್ ಅನ್ನೋ ಈ ಷಡ್ಯಂತ್ರದಲ್ಲಿ, ವ್ಯೂಹದಲ್ಲಿ ಸಿಲುಕಿಸಿ ಹಾಳು ಮಾಡಲಾಗ್ತಿದೆ, ಅವ್ರನ್ನ ದಮನ ಮಾಡಲಾಗ್ತಿದೆ ಅಂತ ಹೇಳ್ತಿದ್ವಿ.